ಓಹೋ ನನ್ನ ಮೊಮ್ಮಗಳಿಗೆ ಈಗ ಗೊತ್ತರ ಆಗೋದಿಲ್ಲಪ್ಪ. ಬರುವ ಬಾ ಅವ್ವ. ಎತ್ತಾಗೋದ್ಲು ಕಾಣಲ್ಲ ಬಾ. ಲೇ ಸುಂದ್ರಿ ಎದ್ದೇನೆ. ಅಲ್ಲ ಕಣ್ಣ ಶಶಿ, ನೀನು ಎತ್ತಾಗೋಗಿದ್ದೆ? ನಾನು ನೀನು ಮಲ್ಕೊಂಡಿದ್ಯಾ ಅಂದರೆ ಮಗ ಒಂದೇ ಎದ್ದು ಬರ್ತದೆ. ನೀನು ಯಾವಾಗ ಎದ್ದೋದೆ? ಎಲ್ಲಿಗೆ ಹೋಗಿದ್ದೆ? ಯವ್ವ ಹೀಗೆ ಎದ್ದಿದ್ದು ನಾನು. ಇತ್ಲಿಗೆ ಹೋಗಿದ್ದೆ. ರಾತ್ರಿ ಎಷ್ಟೊತ್ತಕ್ಕೆ ಬಂದ್ರಿ? ನಾನು ಕತ್ ಸಾಕಾಯ್ತು, ನನಗೂ ನಡೆ ನೋಯ್ತಿತ್ತು, ಒಂದೇ ಸಮ ಕೆಲಸ ಮಾಡಿ ಸಾಕಾಯ್ತು ಅಂಥೇಳಿ ಅದಕ್ಕೆ ನಿಮ್ಮ ಅದಕ್ಕೆ ಬಂದ್ಲಲ್ಲ ನೋಡ್ಕೊ ಅಂತೇಳಿ ಮನಿಕಬಿಟ್ಟೆ. ನೀ ಎಷ್ಟೊತ್ತಿಗೆ ಬಂದೆ ತಾಯಿ? ನಾನಾ 9:30 ಆಗಿತ್ತು ಕಣವ. ಅಲ್ಲೋಡ ಮತ್ತೆ 9 ಗಂಟೆ ನಾನೇ ಎದ್ದಿದ್ದೀನಿ. 9:30 ಬಂದ. ಜಾತ್ರೆಯಲ್ಲಿ ಆ ಹೆಣ್ಮಗ ಕರ್ಕೊಂಡು 9:30 ಗಂಟೆ ಹೋದಾರೇನೆ ಆಚೆಲಿ. ಏನು ಬುದ್ಧಿ ಕೆಲಸ ನಿನಗೆ? ಹಾಂ, ನಿಮ್ಮಪ್ಪ ಏನು ಅನ್ಲಿಲ್ವೇ? ಯಾರು ಬಾಕ್ಲು ತೆಗ್ದವರು? ಯಾರು ಎದ್ದಿದ್ದವರು? ಅಣ್ಣ ಬಾಕ್ಲು ತೆಗ್ದ. ನೀನು ಅಪ್ಪಾಜಿ ಮನೆ ಕಂಡಿದ್ರಿ. ನಾನು ಅದಕ್ಕೆ ಬಂದಿಲ್ವೇನೋ ಅಂದ್ಕೊಂಡೆ. ಅದಕ್ಕೆ ಬಂದವರಾ? ಹ್ಞೂ ಬಂದ್ಲಪ್ಪ. ನೀನು ಜಾತ್ರೆಗೆ ಅಂತ ತಗೋದೆ, ಅವಳಿಗೆ ತಗ ಬಂದ್ಲು. ಆಮೇಲೆ ಸರಿ ನಾನು ಆ ಉಳ್ದ ಅಡುಗೆಗಳೆಲ್ಲ ಬಿಸಿ ಮಾಡ್ತಿದ್ದೆ. ಆಮೇಲೆ ಯಾಕೋ ಹೊಟ್ಟೆಗೆ ತಿನ್ನೋಂಗಾಗಲಿಲ್ಲ. ಅದೊಂಚೂರು ಕಾಳು ಪಲ್ಯ ಐಕಂಡು ತಿಂದೋಳು ಶಿವ ಅಂತ ಮನಿಕಂಡೆ. ನೋಡ್ಕೊ ಹಿಂಗೆ ಹೋಗೋರೆ ಅಂತ ಹೇಳ್ಬಿಟ್ಟು. ಹಂಗಾರೆ ಅವಳು ಮನಿಕೊಬಿಟ್ಟವಳೆ ನೀನು ಬರೋದಕ್ಕೆ. ಸರಿ ಆಯಿತು, ಹೋಗು ಮಕ್ಕಳಿಗೆ ತೊಳ್ಕೊಬ. ಕಾಪಿ ಮಾಡ್ತಾವಳೆ ಕೊಟ್ಟಾಳು. ಆಯಿತು ಕಣವ, ಎಲ್ಲ ತೊಳ್ಕೊಬರಕ್ಕೆ ಹೋಗಿದ್ದೆ. ಸ್ನಾನ ಮಾಡ್ಕೋಬೇಕು, ತಣ್ಣೀರು ಮಾಡ್ಕೊತೀನಿ. ಈ ಸೆಕೆಯಲ್ಲಿ ಬಿಸಿನೀರು ಮಾಡೋಕೆ ಹಾಕಿಲ್ಲ. ಇನ್ನು ಅಷ್ಟೊತ್ತು ಹೋಗಲಿ. ಒಂಚೂರು ಬಿಸಿಲತ್ತುತ್ತಾ ಇದ್ದರೆ ಸೆಕೆಗೆ ತಣ್ಣೀರು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಪುಟ್ಟಿ, ನೀನು ಈಗಲೇ ಮಾಡಿಯೇನೆ? ಇಲ್ಲ ನಿಂಗೆ ತಡವಾಗಿ ಬಿಸಿನೀರೇ ಕಾಯಿಸ್ಕೊಡ್ಲೆ? ನಾನು ಈಗಲೇ ಮಾಡಲ್ಲ, ನಾನು ಮನೆಗೆ ಹೋಗುವಾಗ ಮಾಡ್ಕೋತೀನಿ. ಸೆ ಗಬ್ಬ ಗಲೀಜುವೆ ನನ್ನ ಮೊಮ್ಮಗಳು. ಈಗಲೇ ಮಾಡ್ಕೋಬೇಕು ಕಣವ. ಅದೇನು ಮಧ್ಯಾಹ್ನ ಬತ್ತು ಸಂಜೆ ಹೊತ್ತು ಮಾಡ್ಕೊಳ್ಳೋದು? ಈಗ ಅವ್ವ ಮಾಡ್ಕೊತಾಳಲ್ಲ, ಅವ ಮಾಡಿಸ್ತಾಳೆ. ಸೆ ನೀನು ತಣ್ಣೀರು ಸ್ನಾನ ಮಾಡ್ಕೊತಿಲ್ಲ. ನನ್ನ ಮೊಮ್ಮಗಳು ಬಿಸಿನೀರು ಸ್ನಾನ ಮಾಡಿಸ್ಬಿಡೆ ಆಯ್ತಾ? ಅದೇನು ಒಂದು ಗಳಿಗೆ ಕಾಯ್ಕೊತವೆ. ಅಂಡೆ ಒಲೆ ನೀರು ತುಂಬಿಕ್ಕಿದ್ದೀನಿ. 2 ಚಿಪ್ಪ ಅಲ್ಲೇ ಪಕ್ಕದಲ್ಲಿರೋ ತೆಗ್ದು ಹಾಕಿದ್ರೆ ಅಚ್ಚುಕಟ್ಟಾಗಿ ನೀವು ಕಾಪಿ ಕೊಟ್ಟು ನಾಷ್ಟ ಮಾಡೋದಕ್ಕೆ ಗನ್ವಾಗಿ ಕಾಯ್ಕೊತದೆ. ಎಲ್ಲವಾ ಯಾರು ಕಾಣಿಸ್ತಾ ಇಲ್ಲ? ಅಪ್ಪಾಜಿ, ಅಣ್ಣ, ಶ್ರೀಶಾ. ನೀನು ಶ್ರೀಸು ಇನ್ನು ಮಲ್ಗದದು. ಅದು ಸ್ಕೂಲಿಲ್ಲ ಅಂದರೆ ಎದೊಳೋದೇ ತಡ. ನಿಮ್ಮ ಅಪ್ಪಾಜಿ ಎತ್ತಾಗ ಹೋದ್ರು ಬೆಳಗ್ಗೆನೇ ಎದ್ದು. ಅವ್ರಿಗೆಲ್ಲಿ ಕಾಲು ಒಂದು ಕಡೆ ನಿಲ್ತವ. ಒಂದು ತಿರ್ಗಾ ಆಡ್ಕೊ ಬಂದರೆ ಸಮಾಧಾನ. ಇನ್ನು ನಿಮ್ಮ ಅಣ್ಣ ಸ್ನಾನನೇನೋ ಮಾಡ್ತಿದ್ದ ಆಗಲೇ. ನಿಮ್ಮದಕ್ಕೆ ಹಾಲು ತಂದು ಕೊಟ್ಟೆ, ಕಾಪಿ ಮಾಡ್ತೀನಿ ಅಂತ ಹೋದ್ಲು. ಬಾಕ್ಲು ನೀರು ಹಾಕ್ಬಿಟ್ಟು. ಇನ್ನು ಏನು ಕೆಲಸಗಳೇ ಆಗಿಲ್ಲ. ಹಾಲು 8 ಗಂಟೆ ಹೊತ್ತಾಯಿತು. ಸರಿ ಬಿರ್ಬಿರ್ನೆಲ್ಲ ತೊಳ್ಕೊಂಡು ಬೆಳ್ಕೊಂಡು ಅದೇನೋ ನೀನು ದೇವ್ರ ಮನೆಗೆ ಹೋಗವ. ಅಲ್ಲೇ ಹೂವು ಎಲ್ಲ ತೆಗ್ದೈಕೊಂದಿಷ್ಟು ಹಸು ಹಾಕ್ತಿ ಪೂಜೆ ಮಾಡಿಬಿಡು. ಆ ಪ್ರಸಾದಗಳೆಲ್ಲ ನಿಮ್ಮ ಮನೆಗೆ ಹೊಸಿ ಕಟ್ಟಿಕ್ಕು, ಇಲ್ಲಿಗೆ ಹೊಸಿ ಇಕ್ಕು. ಇನ್ನು ಉಳಿದಿದ್ದ ಸಾವಿತ್ರಿ ಮನೆಗೆ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಅದೊಂದು ಕವರ್ಗೆ ಹಾಕಿಕ್ಕು. ಯಾಕೆ ಸಾವಿತ್ರಮ್ಮವ್ರ ಮನೇಲಿ ಮಾಡಿಲ್ವಾ ಹಬ್ಬ? ಇಲ್ಲ ಕಣ, ಅವ್ರ ಸಂಬಂಧಿಕರು ಯಾರು ಹೋಗ್ಬಿಟ್ರು ಅಂತ ಸುಕ್ಕ ಅವ್ರಿಗೆ ಈ ವರ್ಷ ಮಾಡೋಕ್ಕಿಲ್ಲ. ಅದಕ್ಕೆ ನೀನು ಊಟಕ್ಕೆ ಬಂದರು ಎಲ್ಲಿ ಬರ್ದೆ ಹೋದ್ಲು. ಸರಿ ಆಯಿತು, ಬಿರ್ಬನ್ನ ಅದೇನು ನೋಡ್ರಿ. ನೀನು ಒಂದು ಕೆಲಸ ಮಾಡು, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೊಸಿ ತಂಪೊತ್ತಾಯ್ತಾ ಇದ್ದಂಗೆ ನಿಮ್ಮ ಅಣ್ಣನ ಕುಟಲ್ಲಿ ಬಿಡಿಸ್ಕೊಬಿಡು ಮಂತಕ್ಕೆ. ಅಜ್ಜಿ ನಾನು ಇನ್ನೂ ಸಾಯಂಕಾಲ ಹೋಗೋದು, ನೀನು ಸುಮ್ಮನೆ ಕುತ್ಕೋ. ನೀನು ಸಂದಿಗೆ ಹೋಗವಾ? ಎಕ್ಸಾಮ್ ಇಲ್ದಾರೆ ನಿನ್ನ ಕಳಿಸ್ತಾನೆ ಇರಲಿಲ್ಲ. ಏನು ಮಾಡೋಣ, ನಿಮ್ಮ ಅವ್ವ ಅಪ್ಪ ಎಕ್ಸಾಮ್ ಅಂತಾರೆ. ಅದಕ್ಕೆ ಕಣ ಹೋಗುಂದಿದ್ದು. ಬೇಜಾರು ಮಾಡ್ಕೋಬೇಡ ಮೊಮ್ಮಗಳೇ. ನಾನು ನಿನ್ನನ್ನು ಹೋಗು ಅಂದೇನವ್ವ. ನೀನು ಇಲ್ಲೇ ಇರೇ ತಾಯಿ, ಯಾರು ಬೇಡ ಅಂದವರು. ಹಿಂಗೆ ಅಣಿ ಮಾತಾಡ್ಕೊಂಡು ಊರು ಸುತ್ತು ಅಂದರೆ ನನ್ನ ಮಗಳಿಗಿಂತ ಮಗಳಿಲ್ಲ ಕಣ. ಓಹ್ ಸಸಿ ಚಂದಾಕಿದ್ಯೋ? ಅದಕ್ಕೆ ನಾನು ಚಂದಾಕ್ಯೂನಿ. ನೀವು ಹೆಂಗಿದ್ದೀರಿ? ರಾತ್ರಿ ಮನೆಗೆ ಬಿಟ್ಟಿದ್ರಂತೆ, ನಾನು ನೋಡಲೇ ಇಲ್ಲ. ಮಗ ಇನ್ನೂ ಮಲ್ಗವಳ? ಹ್ಞೂ ಸಸಿ, ಅದಕ್ಕೆ ಹೊಸಿ ಈ ರಜದಲ್ಲಿ ಕುಂದ್ಕೊಂಡು ಸಾಕಾಗಿರ್ತದಲ್ಲ, ಬೆಳಗ್ಗೆ ಹೊತ್ತು ಎದ್ದೋಳೋದು ತಡ ಆಯ್ತದೆ. ಪುಟ್ಟಿ ಚೆನ್ನಾಗಿದ್ಯಾ? ಎಲ್ಲ ನಿಮ್ಮಪ್ಪ ಅತ್ತೆ ಅಪ್ಪ ನಮ್ಮ ಮನೇಲೈತೆ. ಶ್ರೀಶಾ ಏನು ಮಾಡ್ತವಳೆ? ಮಲಿಕಂಡವಳು ಕಣವ, ಹೋಗಿ ಎಬ್ಬರ್ಸೋಗು. ಅಲ್ಲ ಕಣೆ ಪುಣ್ಯ, ಆಯ್ತೇನೆ ಕಾಪಿ? ಅದು ಏನಾರಿ ಕಾಪಿ ಮಾಡ್ಯವ? ಅರ್ಧ ಗಂಟೆ ಆಯ್ತು ಹಾಲು ತಂದು ಕೊಟ್ಟು. ಅಯ್ಯೋ ಅತ್ತೆ, ಅಡುಗೆ ಮನೆ ತುಂಬೆಲ್ಲ ನೆನ್ನೆದೆ ಅಂಟ್ಕೊಂಡು ಕೂತಿತ್ತು. ಅದೆಲ್ಲ ಒಪ್ಪ ಮಾಡಿ ಮುಸ್ರೆ ಪಾತ್ರೆ ಹಿಂದಕ್ಕೆ ಹಾಕಿ ಗ್ಯಾಸ್ ಒರೆಸ್ಕೊಂಡು ಕಾಪಿ ಗಿಕ್ಕಿ ಒಂದು ತಕ್ಕಳಿ ಆಯ್ತದೆ. ಇನ್ನೇನು ನಾನು ಸಸಿ ದನಿ ಆಯ್ತಲ್ಲ ಅದಕ್ಕೆ ಬಂದೆ. ಆಯ್ತಾಯ್ತು, ಹಾಲು ಇಕ್ಕಿದ್ದೀನಿ. ಇನ್ನೇನು ಕಾಫಿ ಪುಡಿ ಸಕ್ಕರೆ ಹಾಕಿದ್ರೆ ಸೋಸ್ಕೊಡ್ತೀನಿ. ಎತ್ತಾಗೋದ್ರಿ ಇವರು? ಇನ್ನೂ ಬಂದಿಲ್ಲ ಸಂದಿಂದ? ನಿನ್ನ ಗಂಡ ಸ್ನಾನಕ್ಕೆ ಹೋದ್ರೆ ಒಳ್ಳೆ ಆನೆ ನೀರೊಳಗೆ ಇಲ್ದಂಗೆ ಅಲ್ಲಾಡ್ತಾ ನೀಚು ಬರೋಕ್ಕೆ. ಅವ್ನು ಬರ್ತಾನೆ, ನೀನು ಕೊಡು. ಆ ಹುಡುಗಿ ಮಕ್ಕ ಕೈಕಾಲು ತೊಳ್ಕೊ ಬಂದು ಕೂತವಳೆ. ಎದ್ದೆಟ್ಕೊಂಡು ಕಾಪಿ ಗ್ಲಾಸ್ ಇಲ್ವೇ? ಅತ್ತೆ ನಂಗೆ ಹಾಲು ಕಾಫಿ ಬೇಡ. ಆಯ್ತು ಕಣವ, ನಿಮ್ಮಿಬ್ರಿಗೂ ಹಾಲೇ ಕೊಟ್ಟೇನು. ಹುಡುಗ ಅವಳನ್ನ ಎಬ್ಬರ್ಸು. ಕೊಟ್ಟೆ.
ಸಸಿ ಎಲ್ಲ ಯಜಮಾನ್ರು ನೆನ್ನೆ ಬಂದು ಹೊಂಟೋದ್ರಂತೆ ನಿಮ್ಮ ಅಣ್ಣ ಹಂಗೆ ಅಂತಿದ್ರು. ಇದ್ದೀರಾ ಇರ್ತಿರ್ಲಿಲ್ಲ ಒಂದು ದಿವಸ? ಏನು ಬರೋದೇ ಅಪರೂಪ? ಅಯ್ಯೋ ಅದಕ್ಕೆ ಅಲ್ಲಿ ಮನೆ ಒಂದೇ ಬಿಟ್ಬಿಟ್ಟು ನೀವೇ ನೋಡಿದ್ದೀರಲ್ಲ ಒಂಟಿ ಮನೆ, ಅದಕ್ಕೆ. ಸರಿ, ಹಿಂಗಂದ್ರೆ ಎಲ್ಲೂ ಹೋಗೋದು ಬರೋದೇ ಬೇಡವೇ? ಎಲ್ಲರೂ ಒಂದು ಗಳಿಗೆ ಉಳ್ಕೋಬೇಕು ಅಂದ್ಬಿಟ್ರೆ ಮನೆ ಮನೆ ಅಂದ್ಕೊಂಡು ಹೊಂಟಿರಲ್ಲ. ನಾನು ನೋಡೇ ಇಲ್ಲ, ಅಲ್ಲೇ ಎಷ್ಟು ದಿವಸ ಆಯಿತು. ನೀನೇ ಹೋಗು, ಬೇಡ ಅಂದವ್ರು ಯಾರು? ಏನು ಬರೀ ನಿಮ್ಮ ಅಪ್ಪನ ಮನೆ ಒಂದೇ ದಾರಿ ಕಂಡಿರೋ ನಿಂಗೆ? ಹೋಗು ನಾದಿ ಮನೆ ಅಂತವ. ಅದೇ ಸುಮ್ಕಿರ್ರಿ, ನಮ್ಮ ಅಪ್ಪನ ಮನೆಗೇನು ಯಾವಾಗಲೂ ಹೋದೇನೆ, ನೆನ್ನೆ ಹಬ್ಬಿತ್ತು ಅಂತ ಹೋದೆ ಅಷ್ಟೇಯ. ಸರಿ ಅದಕ್ಕೆ ಒಂಚೂರು ಬೇಗ ಕಾಫಿ ಕೊಡಿ, ನಾನು ಸ್ನಾನಕ್ಕೆ ಹೋಗ್ಬೇಕು. ಅವ್ವ ಪೂಜೆ ಮಾಡು ಅಂತಾಳೆ, ಇನ್ನು ತಡ ಆಗೋಯ್ತದೆ. ಆಯ್ತಾಯ್ತು ಕೊಟ್ಟೆ. ಅಂದಂಗೆ ಅತ್ತೆ ತಿಂಡಿಗೆ ಏನು ಮಾಡೋಣ? ತಿಂಡಿ ಊಟ ಏನು ಮಾಡೋದು ಕಾಣೆ, ಬಿಸಿಲು ಹೊತ್ತುತ್ತದೆ. ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡತ್ತೆಗೆ ಅಂದರೆ ಆಮೇಲೆ ನೀರು ಕುಡಿಯೋಕ್ಕಾಗಕ್ಕಿಲ್ಲ. ಶಶಿ ರೊಟ್ಟಿ ಹಾಕ್ಸನೇನವ? ಯವ್ವ ಇಷ್ಟೊಂದು ಜನಕ್ಕೆ ರೊಟ್ಟಿ ಹಾಕೊಂಡು ಕುತ್ಕೊಂಡ್ರೆ ಎಷ್ಟೊತ್ತಾಯ್ತದೆ. ರೊಟ್ಟಿ ಏನು ಬೇಡ, ಚಿತ್ರಾನ್ನನೋ ಎಂಥ ಥರ ಬಾತು ಮಾಡಿಬಿಡ್ಲಿ ಬಿಡು, ಬೇಗ ಆಯ್ತದೆ. ಅದಕ್ಕೆ ನಾನು ಬಂದೆಲ್ಲ ಬಿಡಿಸ್ಕೊಡ್ತೀನಿ. ನೆನ್ನೆದೇ ಹೊಸಿ ಕುದಿನ ಕೊತ್ತಂಬರಿ ಹಸಿಮೆಣ್ಸಿಗೆ ಶುಂಠಿ ಎಲ್ಲ ಹಂಗಂಗೆ ಕವರ್ಗೆ ತುಂಬಿ ಫ್ರಿಜ್ಜಾಗಿ ಇಕ್ಕಿವ್ನಿ, ಅದೆಲ್ಲ ತೆಗ್ದಿಕ್ರಿ, ಎಲ್ಲ ಬಿಡಿಸಿ ಹೆಚ್ಕೊಡ್ತೀನಿ. ಒಗ್ಗರಣೆಗೆ ಹಾಕ್ಬಿಡಿ ಎಂಥ ಥರ ಬಾತಿಗೆ. ಅತ್ತಗೆ ಕುಕ್ಕರಿಗೆ ಬಿಟ್ರೆ 5 ನಿಮಿಷಕ್ಕೆ ಮುಗ್ದೋಯ್ತದೆ. ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ, ಎಲ್ಲ ತಿನ್ಕೋಬೋದು. ಅಷ್ಟು ಕೆಲಸ ಮಾಡಿದ್ರೆ ಸರಿ ಹೋಯ್ತದೆ. ಸರಿ ಕಣವ, ನೀವಿಬ್ರು ಒಳಗ್ರಿ. ಅಲ್ಲೇ ಪುಣ್ಯ ಪಿನ್ ಕಾಪಿ ಕೊಡಿ ಎಲ್ಲರಿಗೂ. ಆಮೇಲೆ ನೀವಿಬ್ರು ಅದೇ ನಾಷ್ಟ ತಯಾರಿ ಮಾಡ್ಕೊಳ್ಳಿ. ನಾನು ಒಂಚೂರ ಮನೆ ಎಲ್ಲ ಗುಡ್ ಸರ್ಸ್ಕೊಬಿಟ್ರೇನು, ಅಷ್ಟೊತ್ತಿಗೆ ಸಸಿ ಬಂದು ಪೂಜೆ ಮಾಡಿಕೊಡ್ತಾಳೆ. ನಾಷ್ಟ ಆದ್ಮೇಲೆ ನಾನು ಮಕ್ಳಿಸ್ಕೊಂಡಿರ್ತೀನಿ, ನೀವು ಬೇಕಾದ್ರೆ ತೋಟಕ್ಕೆ ಇಟ್ಟಿದ ಕಡೆ ತಿರ್ಗಾಡ್ಕೊಬರಂಗೆ ತಿರ್ಗಾಡ್ಕೊಬರ್ರಿ. ಸಸಿ ಹಂಗೆ ಆ ಮಾವಿನಕಾಯಿ ಕಿತ್ಕೊಂಡು ಹೋಗವ, ಮರಿಬೇಡ ಕಣ. ನಿಮ್ಮಪ್ಪ ರಾತ್ರಿ ಆಗಂತಿರು ಹಸಿ ಮಾವಿನಕಾಯಿ ಬಿಟ್ಟವೆ, ಸಸಿ ಕೊಟ್ಟು ಕಳ್ಸು ಅಂತವ. ನೀನು ನೋಡೋಗಿ ಒಂದು ಕೆಲಸ ಮಾಡು, ಬೀರೂನು ಜೊತೆ ಕರ್ಕೊಂಡೋಗ್ರಿ. ನಮ್ಮ ಹೇಳೋದು ಬಾ ಅಂತ, ಅವನು ಆಮೇಲೆ ಮೇಲೆ ಇರೋವೆಲ್ಲ ಅವನ ಕಿತ್ಕೊಟ್ಟೇನು. ಹಂಗೆ ಹಳ್ಸಿನ್ಕಾಯಿ ಬೇಕಾರೆ ಹಳ್ಸಿನ್ಕಾಯಿ ಕೇಳಿಸ್ಕೊ. ಪುಣ್ಯ ಅವ್ಳಿಗೊಂದು 2 ಹಳ್ಸಿನ್ಕಾಯಿ, ಒಂದು ಅರ್ಧ ಮುಟ್ಟೆ ಮಾವಿನಕಾಯಿ ಎಲ್ಲ ಕೊಟ್ಟು ಕಳ್ಸೆ, ಕರ್ಕೊಂಡೋಗಿ ಅಲ್ಲಿ ತೋಟದಕ್ಕೆ. ಅಜ್ಜಿ ನಾವು ಹೋಗೋಣ. ಲೇ ಸುಬ್ಬಿ ಓದ್ಕೊಳ್ಳಲ್ವೇನೆ ನೀನು? ಅಜ್ಜಿ ಅಜ್ಜಿ ಆಯ್ತಾಯ್ತು, ಒಂದು ಅರ್ಧ ಗಂಟೆ ಔಟ್ ಬಂದು ಏನಾಗಿಲ್ಲ ಕಣೆ ಸಸಿ, ಆಮೇಲೆ ಕುಂಡಿಸ್ಕೊಂಡು ಓದ್ಸ್ಕೊಳೆ. ನಾವು ಅಡುಗೆ ಮಾಡ್ಕೊತೀವಿ ನಾನು ನಿಮ್ಮತ್ತಿಗೆ. ಅಯ್ಯೋ ಅತ್ತೆ ಅಡುಗೆ ಇನ್ನೇನು ಮಾಡೋಣ? ನೆನ್ನೆದೆ ಸಾರು, ಇನ್ನೂ ಒಂದು ತಪ್ಪಲೆ ಅದೇ, ಇನ್ನು ಒಂಚೂರು ಕಾಳು ಅದೇ, ಅದಕ್ಕೆ ಅನ್ನ ಗಿನ್ನ ಮಾಡ್ಕೊಂಡ್ರಾಯ್ತು ತಗೊಳ್ಳಿ. ಅವ್ಳಿಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಮನ್ಗೋಯ್ತಾಳೆ, ಅವಳಿಗೆ ತಂಗ್ಲಿಟ್ಟು ಕಳಿಸಿ. ಏನು ಬೇಡ, ಅದನ್ನ ಸಾವಿತ್ರಿಗೆ ಬರೋಕ್ಕೆ ಹೇಳ್ತೀನಿ, ಅವಳು ತಗೊಂಡೋಯ್ತಾಳೆ. ಇಲ್ಲ ಒಲೆ ಬಿದ್ದಾರ ಅನ್ನೋದು ಕಳೆದು ಕಳಿಸು. ಮಧ್ಯಾಹ್ನ ಕಚ್ಕಟಾಗಿ ಬಸ್ಸಾರೋ ಉಳಿಸಾರೋ ಮಾಡು, ಒಂದಿಷ್ಟು ಪಾಯಸ ಮಾಡಿ. ಸರಿ ಆಯಿತು, ಹಂಗಾರೆ ಅವನಿಗೆ ಸೊಪ್ಪು ಬಂದು ಸೋಸ್ಕೊಡಿ. ಸರಿ ತಾಯಿ, ಇಲ್ಲೇ ಎಲ್ಲ ಮಾತಾಡ್ಬಿಡೆ ನೀನು. ಹೊಸಿ ಕಾಪಿ ಇಕ್ಕೊಡೆ ಅವಳಿಗೂ. ಒಂಟೆ ಹಿಂಗೆಯ ಎಮ್ಮೆ ಮಾಡೋವಿದ್ದಂಗೆ ಕೆಲಸ ಮಾಡ್ತಾಳೆ. ಓಲಿ ಬಿಡವಾ, ಅದಕ್ಕೆ ಯಾಕೆ ಹಂಗೆ ಆಡ್ತೀಯ? ಈಗೇನೋ ಅವರು ಸಾಕಾಗೋರು ಅವ್ರ ಅಪ್ಪನ ಮನೇಲೂ ಮಾಡಿ. ನಾನು ಹೇಳಿದ್ನೆ ಹೋಗಿ ಮಾಡು ಅಂತವ. ಸುಮ್ಕಿರಂಗೆ ಅನ್ಬಾರ್ದು. ಇವಾಗ ನಾನು ಹೋಗಂಗಂದ್ರೆ ಅಲ್ಲಿ ಆಡೋರು ನನಗೆ ಅಂದ್ರೆ ಏನಂತಾರೆ? ಈಗ ಇಲ್ಲಿ ಬಂದು ಮಾಡ್ತಾರೆ, ಅಲ್ಲೂ ಮಾಡೋರೆ, ಸಾಕಾಗಿರ್ತದೆ ಕಣ. ಅಜ್ಜಿ ಬಾ ಅಲ್ಲುಚ್ಚು. ಏಯ್ ಹೋಗೆ, ಶಿಶಿನ ಬಸ್ಬಿಟ್ಟು ನೀನು ಅವಳಿಬ್ರು ಒಟ್ಟಿಗೆ ಮಾಡ್ಕೋಗ್ರೆ. ಅಜ್ಜಿ ಬೇಕಂತ ಅಜ್ಜಿ ಇವಳು, ಚಿಕ್ಕ ಹುಡುಗಿ ಇವಳು. ಶಿಶಾ ಎದ್ದೋಳೆ, ಇಲ್ಲೋಳು, ನಾನು ಬಂದಿದ್ದೀನಿ. ಈ ಹುಡುಗರು ಮಾತೇ ಚಂದ ಕಣವ. ಅಂದಂಗೆ ಸಸಿ, ಇದು ಹಬ್ಬಕ್ಕೆ ಸೀರೆ ತಗೊಂಡೇನೆ? ಇಲ್ಲ ತಗೊಂಡಿಲ್ಲ, ತಗೋಬೇಕು. ನೀನು ಕೊಟ್ಟು ದುಡ್ಡ ಹಂಗೆ ಇಕ್ಕಿವ್ನಿ, ಸೀರೆಯ ತಗೋತೀನಿ. ಏಯ್ ಹಬ್ಬಕ್ಕೆ ಸೀರೆ ತಗೊಂಡು ಉಟ್ಕೊಬ ಅಂದರೆ ಅದು ಯಾರೋ ಕೊಡಿಸಿ ಸೀರೆ ಉಟ್ಕೊಂಡು ಮನೆ ನಿಂತಿದ್ದೆ. ಈಗ ನೋಡಿದ್ರೆ ತಗೋತೀನಿ ನಿಂತಿದ್ದೆಲ್ಲ, ದುಡ್ಡು ಹಂಗೆ ಮಡಗಿದ್ಯೋ ಖರ್ಚು ಮಾಡಿಬಿಟ್ಟು. ಹಂಗೆ ಅದೇ ಕಣವ, ನೀನು ಕೊಟ್ಟಿದ್ದ ಸೀರೆ ದುಡ್ಡು ನಾನು ಎಂತಕ್ಕೆ ಖರ್ಚು ಮಾಡಲಿ? ಎಲ್ಲೂ ಹೋಗಲ್ವಲ್ಲ, ಟೌನ್ಗೂ ಹೋಗಿಲ್ಲ, ಪ್ಯಾಂಟ್ಗೂ ಹೋಗಿಲ್ಲ, ಓದಕ್ಕೆ ತತ್ತೀನಿ ತಕೋ. ಏನು ನೋಡೋಯ್ತದೆ ಸೀರೆಗೇನು ಬರ? ಒಂದು ಬಂಡಿ ಸೀರೆ ಅವೆ. ಈಗಿನ್ನ ಹೇಳ್ಬೇಕು ಅಂದರೆ ಸೀರೆಗಿಂತ ಬ್ಲೌಸ್ ಹೊಸಕ್ಕೆ ಕಾಸು ಜಾಸ್ತಿ ಆಗೋಯ್ತದೆ. ನಮ್ಮಂಗೆ ಸಾದಾ ಸೀದಾ ಹೊಲ ಸಿಕ್ಕಂಡ್ರೆ ಏನಾಯ್ತದೆ? ನೀವು ಡಿಜೈನು ಪಜೈನು ಅಂದ್ಕೊಂಡು ಹೋದಿರಿ, 1000 ರೂಪಾಯಿ ಎಳೀತದೆ. ಓ ಅಯ್ಯವ ಎದ್ದೋ ಲೇ ಪದಿ, ಆಯ್ತೇನೆ ಕಾಪಿ? ಓ ಆಯ್ತಾ, ತಿರ್ಗಾಡಿದ್ದು ಒತ್ತರಿಂದವ. ಊರೆಲ್ಲ ಒಂದು ಸುತ್ತ ಬಂದರೆ ಸಮಾಧಾನ ಈ ಅಪ್ಪಂಗೆ. ಕಾಪಿ ಇನ್ನ ಕಣಿಲ್ಲ, ಕೂತ್ಕೋ ನೀನು ಸೊಸೆ. ಅಡುಗೆ ಮನೆ ಅಪ್ಪ ಮಾಡ್ಕೊಂಡು ಕಾಪಿ ಎಲ್ಲ ಆಡ್ಸೋದಕ್ಕೆ 9 ಗಂಟೆ ಆಯ್ತದೆ. ಯವ್ವ ಸುಮ್ಕಿರು. ಅಪ್ಪಾಜಿ ಎತ್ತಾಗೋಗಿರಿ ಬೆಳಗ್ಗೆನೆಯ? ಹಿಂಗೆ ಸುಮ್ಕೆ ಸುತ್ತಾಡ್ಕೊಂಬರಕ್ಕೆ ಹೋಗಿದ್ದೆ ಕಣವ. ಅದೇನೋ ಊರಿಗೆ ಹಬ್ಬದಲ್ಲಿ ಹೊಸಿ
ಜಾತ್ರೆದು ಅದು ಇದು ಖರ್ಚು ದೇವ್ರು ಕರ್ಸಿದೆಲ್ಲ ಹೊಸ ಹೆಚ್ಚಾಗೋದಂತೆ. ಅದಕ್ಕೆ ಹೆಂಗೆ ಹಂಚಿಕೆ ಮಾಡಿ ತಿರ್ಗಾ ಯಾರ ಹತ್ರನಾರು ಇಸ್ಕೊಳ್ಳೋದಾ ಇಲ್ಲ ನಾವು ಯಾಕದ ಅಂತೇಳಿ ನಾವು ಹಿರಿಕರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದೋ. ಅದಕ್ಕೆ ಹೋಗಿದ್ದೆ. ವಾ, ಏನು ಖರ್ಚು ನೋಡ್ಕೊಳ್ದೆ ಹಾಕ್ಬಿಟ್ರೆ ಫಸ್ಟು ಮನೆಗೆ 1000 ರೂಪಾಯಿ ಅಂತ ಹಾಕಿದ್ದು, ಅದು ಸಿ ಹೆಚ್ಚಾಗಿ ಹೋಗೋದೆ. ಈ ಐಕ್ಳುಗಳು ಅದು ಇದು ಅಂತ ಆರ್ಕೆಸ್ಟ್ರಾ ಅಂತ ಎಲ್ಲ ಕರ್ಸ್ಕೊಂಡ್ರಲ್ಲ ಒಂದು ದಿವಸ ನಾಟಕ ಅಂತೇಳಿ, ಅದು ಸಿ ಜಾಸ್ತಿ ಆಗೋಯ್ತು. ಅದಕ್ಕೆ ಈಗ ಹೊಸಿ ಖರ್ಚು ಹೆಚ್ಚ ಬೀಳೋದೆ. ಈಗಿನವು ಎಲ್ಲಿ ಕೇಳವು ಅವಾಗಿನಂಗೆ. ಈಗಿನವು ತಲೆಯಲ್ಲೇ ಮರಿತ ತಕೋ. ಸುಮ್ಕಿರ್ಲೆ ಆಡೋ ವಯಸ್ಸಿನಾಗ ಆಡ್ದಿರ ಇನ್ನು ನಮಗೆ ವಯಸ್ಸಾದ್ಮೇಲೆ ಆಡವ. ಸಸ್ಯ ಎದ್ದಾ? ಅಪ್ಪಾಜಿ ಏನಾಯ್ತು? ಬೆಳಗ್ಗೆ ಹೋಗಿದ್ದು ಕೆಲಸ ಏನ? ಎಲ್ಲರೂ ಮಾತುಕತೆ ಆಡಿದ್ದು ಕಣಪ್ಪ. ಈಗ ಈ ಜನದ ಹತ್ರ ಇಸ್ಕೊಳ್ಳೋದು ಬೇಡ, ನಾವೇ ಮುಖ್ಯಸ್ಥರಿಯಾ? ಇನ್ನೊಂದು 5-6 ಸಾವಿರ ಹೆಚ್ಚಾಗಿ ಆಯ್ತದೆ ಒಬ್ಬೊಬ್ರಿಗೆ. ಆಯ್ಬಿಡೋಣ. ತಿರುಗಿ ಕೇಳೋ ಜನ ಬೇಜಾರು ನೋಡ್ಕೊತಾರೆ ಅಂತವ. ಆಮೇಲೆ ಒಬ್ರು ಕೊಟ್ಟಾರು ಒಬ್ರು ಬಿಟ್ಟಾರ ಹಬ್ಬ ಹೋಗೋದೆ ಅಂತ. ಅದಕ್ಕೆ ಯಾಕೆ ಅಂತೇಳಿ ದೊಡ್ಡವನಾಗ ಅಂತವನಿ ಮಾತಾಡಬೇಕು. ಸರಿ ಸರಿ ಸಸಿ ಆಯ್ತಾ? ಕಾಪಿ ಯವಾ ಇದೇನು ಇವತ್ತು ಮಗಳು ಬಂದವಳೆ ಅಂತ ಕೂತ್ಬಿಟ್ಟಿದ್ದಿ? ನಾ ಕೂತ್ಕೊಳ್ಳೋದಂಗಿರ್ಲಿ, ನೀನು ಎಲ್ಗಪ್ಪ ಅಲ್ಲೇ ರೆಡಿಯಾಗಿ ಹೊಂಟಿದ್ಯಲ್ಲ? ಹೊಸಿ ಕೆಲಸದೆ ಬರ್ತೀನಿ. ಎಲ್ಗೋ? ಎಲ್ಲರ ದೂರಾಗಿರೋ ಹೊಂಟೇನೋ? ಎಲ್ಗಾರ ಹೋಗುವಾಗ ಎಲ್ಗೆ ಅನ್ಬೇಡ, ಸುಮ್ಕಿರೋ. ಎಲ್ಲೂ ದೂರ ಹೋಗಿಲ್ಲ ಕಣ, ಇಲ್ಲೇ ಹೊಸಿ ಒಂದು 2 ಗಂಟೆ ಟೈಮ್ ಕೆಲಸ ಅದೇ ಮುಗಿಸ್ಕೊ ಬರ್ತೀನಿ. ಅಣ್ಣ ಕಾಫಿ ಕುಡ್ಕೊಂಡೋಗು. ಬೇಡ ಸಸಿ, ಈ ಸೆಕೆಯಲ್ಲಿ ಕಾಫಿ ಕುಡ್ಕೊಂಡವ್ರೆ ಇನ್ನೂ ಸೆಕೆ ಆಗೋಯ್ತದೆ. ಬೇಡ ಬೇಡ, ನೀವು ಕುಡೀರಿ, ನನಗೆ ಕೆಲಸ ಅದೇ ಬರ್ತೀನಿ. ತಿಂಡಿನಾರ ತಿನ್ನೋ. ಬರ್ತೀನಿ ಕಣವ, ಅಷ್ಟೊತ್ತಿಗೆ ಒಂದು 11 ಗಂಟೆಗೆಲ್ಲ ವಾಪಸ್ ಬರ್ತೀನಿ. ಆಮ್ಯಾಗ ಮರ್ತ್ಬಿಟ್ಟಿಯಾ? ಮಧ್ಯಾಹ್ನ ಊಟ ಆದ್ಮೇಲೆ ಒಂದು 3 ಗಂಟೆ ಹಂಗೆ ನಿನ್ನ ತಂಗಿನ ಕರ್ಕೊಂಡೋಗಿ ಅವ್ರು ಗಂಡನ ಮನೆಗೆ ಬಿಟ್ಬಿಪ್ಪ. ಆ ಮಗಿಗೆ ಎಕ್ಸಾಮ್ ಆದ ಮೇಲೆ ಅಳಿಯಂದ್ರೆ ಏನು ಅಂದ್ಕೊಂಡರು? ಒಬ್ಬಳೇ ಅತ್ತಿಂದ ಅಪ್ಪನ ಮನೆಯಿಂದ ಬಂದವಳೆ ಅಂತಾರೆ. ಒಳಗುಡ್ತ ಅಣ್ಣ ಇಟ್ಕೊಂಡು ಪಟೇಲ್ರ ಮಗಳಾಗಿ ಅವಳನ್ನ ಒಬ್ಬಳನ್ನೇ ಮಗ ಕಳ್ಸೋರು ಹಬ್ಬ ಮುಗಿಸ್ಕೊಂಡು ಅಂತ ನೋಡಿ ಜನ ಏನಂತಾರು? ಅಳಿಯಂದ್ರೆ ಏನು ಅನ್ಕೋತಾರೆ? ಅಯ್ಯಯ್ಯ ಒಂದೇ ಉಸಿರು ಬಡಬಡ ಬಡ್ಕೊಬೇಡ, ಸುಮ್ಕಿರು. ಬರ್ತೀನಿ ಕಣ, ಬಂದು ಕರ್ಕೊಂಡೋಯ್ತೀನಿ. ನಾನು 11 ಗಂಟೆಗೆಲ್ಲ ಬರ್ತೀನಿ ಅಂದರೆ ಅವಳಿನ 3-4 ಗಂಟೆಗೆ ಹೋಗೋದಕ್ಕೆ. ಅಪ್ಪಾಜಿ ಬರ್ತೀನಿ. ಲೇ ಇವಳೆ ಪುಣೆ ಬರ್ತೀನಿ ಕಣೆ. ಒಳ್ಳೇದು. ಇಲ್ಲಿ ನೋಡ್ತಾಯಿ, ಹೆಂಗಾನ ಇರಲಿ ಮೊದಲೇ ಅಂಡ್ರಿಗೆ ಹೇಳ್ಬಿಟ್ಟಿರ್ತಾನೆ. ಆಮೇಲೆ ಕಿಚಕ್ಕೆ ಬಂದು ನಾವು ಕೂತಿರ್ತೀವಲ್ಲ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೋಗೋದು. ನೋಡು ಅವಳೆಲ್ಗೆ ಅಂತನಾರ ಕೇಳದ್ಲ, ಆಲೆ ಮೇಲೆ ಕೂತ್ಬಿಟ್ಟು ಬಂದವನೆ. ಸುಮ್ಕಿರವ, ಅವ್ರ ಗಂಡ ಹೆಂಡ್ತಿ ಹೆಂಗೂ ಮಾಡ್ಕೊಳ್ಳಿ, ನೀನು ಯಾಕೆ ಹಂಗೆ ಆಡಿಯ? ಹೇಳ್ದಿರೋ ಸುಮ್ಕಿರಕ್ಕಾಗತ್ತೆ? ಹೇಳಿ ಬಿಡು. ನಾನು ಹೇಳ್ತೀನಿ ಕಣವ ನಿಮ್ಮ ಅವಂಗೆ, ನನ್ನ ಮಾತೇ ಕೇಳೋಕ್ಕಿಲ್ಲ ಅಂತಾಳೆ. ಅವ್ರು ಏನೋ ಮಾಡ್ಕೊಳ್ಳಿ ಬಿಡೆ ಅಂದರೆ. ಸರಿ ತಾಯಿ, ನಿನ್ನ ಗಂಡಂದೇನೋ ಕತೆ? ಈಗೇನು ಆ ಜಮೀನಲ್ಲಿ ಏನೇನು ಬೆಳೆದವನೇ? ನಾನು ಬಂದು ಸ್ಯಾನೆ ದಿವಸ ಆಗೋಯ್ತು. ಅಪ್ಪಾಜಿ 1-2 ಎಕರೆಗೆ ಬಾಳೆ ಹಾಕ್ಸವ್ರೆ. ಅದಕ್ಕಿನ್ನ ಮೊನ್ನೆ ಗಿಡ ಒಂದು ತಿಂಗಳಾತು ಗಿಡ ಹಾಕ್ಸಿ ಗೊಬ್ಬರ ಹೊಡ್ಸಿ ಸಸಿ ನೆಡ್ಸಿರೋದು. ಇನ್ನು ಅದ್ರ ಕತೆ ಸ್ಯಾನೆ ದಿವಸ ಆಯ್ತದೆ. ಆಮೇಲೆ ಡ್ರ್ಯಾಗನ್ ಫ್ರೂಟ್ಸ್ ಹಾಕವ್ರೆ, ಅದು ಇನ್ನೂ 6 ತಿಂಗಳಾಯ್ತು, ವರ್ಷ ಆಯ್ತದ ಕಾಯಿ ಬಿಡೋಕ್ಕೆ. ಅದೊಂದು 2 ಎಕರೆಲದೆ, ಇದೊಂದು 2 ಎಕರೆಲದೆ. ಇನ್ನೊಂದು ಎಕರೆಲಿ ತರಕಾರಿ ಸೊಪ್ಪು ಅಂತ ಬೆಳಿತಾವ್ರೆ. ಬೋರ ನೀರು ಬರ್ತಾವೋ? ಬರ್ತದೆ ಕಣಪ್ಪಜ್ಜಿ. ನಿಮ್ದ ಒಂದೇ ಆಯ್ತಲ್ಲ, ಸುತ್ತಮುತ್ತ ಯಾವುದು ಕಣ್ಣಿಲ್ಲ, ಹಂಗಾಗಿ ನೀರು ಸಂದಾಗ ಬೀಳ್ತಾ ಇರಂಗವೆ. ಒಳ್ಳೇದು. ಆಮೇಲೆ ತರಕಾರಿ ಸೊಪ್ಪಲ್ಲಿ ಏನಾರು ಗಿಡ್ತದಂತೋ ಏನೋ ನಮ್ಗೆ ದಿವ್ಸದ ಖರ್ಚಿಗೆ ಪರವಾಗಿಲ್ಲ ಕಣಪ್ಪಜ್ಜಿ. ಇನ್ನು ಡ್ರ್ಯಾಗನ್ ಫ್ರೂಟ್ ಬಂದ್ಮೇಲೆ ಏನೋ ಹೇಳಬೇಕು. ಈಗ ನಮ್ಮಲ್ಲೂ ಕಣ ಹಂಗೆ ಕಣವ, ಎಲ್ಲ ಈ ಹೊರಗಡೆ ಹಣ್ಣುಗಳು ತರಕಾರಿಗಳೇ ಅದು ಏನೇನೋ ಬೆಳೀತಾರೆ ಕಾಣ. ಎಲ್ಲದಕ್ಕೂ ಗೊಬ್ಬರ ಇದು ಮಡಗ್ತಾರೆ. ಏನು ಮಾಡ್ಯ ಈ ಬಿಸಿಲು ನೋಡೋರು, ಹಣ್ಣು ಬಿಸಿಲು, ಬೋರ್ ಇಲ್ಲದೆ ಇರೋರು ಪಾಡು, ಯಾಕೆ ಕೇಳಿಯ? ಆಮೇಲೆ ನುಗ್ಗೆ ಹಾಕ್ಸು ಅಂತ ಹೇಳಿದ್ದೆ, ಹಾಕ್ಸಿದ್ನೆ. ಯಾವಾಗ ಬಂದಾಗ ಈ ಬದಿಲೆಲ್ಲವ ಒಂದಷ್ಟು ನುಗ್ಗೆ ಮರಗಳು ಹಾಕ್ಸಪ್ಪ. ಅವು ಒಂಥರ ಇವಾಗ ಸ್ಯಾನೆ ಬೇಡಿಕೆ ಅದೇ. ಒಂದು ಸತಿ ಬೆಳೆದಿಲ್ಲ ಗಂಟ, ಆಮೇಲೆ ಸುಮಾರು ವರ್ಷ ಹಂಗೆ ದುಡ್ಡು ಬತ್ತಾನೇ ಇರ್ತದೆ ಅಂಥೇಳಿ. ಮಾವು ಹಾಕ್ಸಿಲ್ವ ತಾಯಿ? ಅಪ್ಪಾಜಿ ಮಾವಿಗೆ ಹಾಕ್ಸಿಲ್ಲ, ನೋಡ್ಬೇಕು ಬಾಳೆ ಆದ್ಮೇಲೆ. ಇಲ್ಲ ನಾನು ನಡ್ಬೋದ ಹಾಕ್ಸು ಬಾಳೆ ಮಧ್ಯದಲ್ಲೇ ಮಾವು ಒಂದೇ. ಏನು ಕತಿಯೋ ಯಪ್ಪ, ಅದೇನೋ ಕೃಷಿ ಇಲಾಖೆಗೆ ಹೋಗಿ ಕೇಳ್ಕೊಂಡು ಬಂದು ಮಾಡೋದು. ನುಗ್ಗೆಯ ಹೇಳೋರಂತೆ ಸಸಿಗಳಿಗೆ ಬಂದಮೇಲೆ ಹಾಕ್ಸ್ತೀನಿ ಅಂತಾರೆ. ಅದು ಈಗ ಹಾಕ್ಸಿದ್ರು ಇನ್ನೂ ಎಷ್ಟು ವರ್ಷ ಬೇಕು ಅಪ್ಪಾಜಿ? ತೆಗಿತಾಯಿ, ನಿನ್ನ ಗಣ್ಣುವೆ ನನ್ನ ಮಗನ ಆಡ್ದಂಗೆ ಆಗ್ತದೆ. ಯಾವುದು ಹೇಳಿದ್ರೆ ಬಡ ಮಾಡ್ಸೋಕ್ಕಿಲ್ಲ. ನಾನು ನಾಳೆ ಹೇಳಿ ಎಷ್ಟು ದಿವಸ ಆಯ್ತು ಗೊತ್ತೇ? ಆಗ ಹಾಕ್ಸಿರೆ ಇಷ್ಟೊತ್ತಿಗೆ ಅಚ್ಚುಕಟ್ಟಾಗಿ ಒಂದು ಆಳು ಉದ್ದ ಗಿಡ ಬೆಳ್ಕೊಂಡಿರೋದು. ಆಮೇಲೆ ಎಷ್ಟೊತ್ತು ಸೊಪ್ಪು ಹಸ್ಗನ ಆಯ್ತಾ, ಗೊಬ್ಬರ ಹಾಕಿ ಕಾಯಿ ಬಿಟ್ಕೊಳಕ್ಕೆ. ತಾಯಿ, ಆ 1 ಎಕರೆಲಿ ಬೆಳ್ಕೊಂಡಿದ್ದೆಯಾ? ಮಗ ಓದ್ಸೋಕ್ಕೆ, ಮನೆ ನಡ್ಸೋಕ್ಕೆ, ವ್ಯವಹಾರಕ್ಕೆ ಎಲ್ಲ ಆಯ್ತದೇನೇ? ಆಯ್ತದ ಅಂದರೆ ಏನೇ ಮಾಡೋರು? ಆಗಲೇಬೇಕಲ್ವಾ? ಹೆಂಗಾರು ಮಾಡಲೇಬೇಕು. ತಾಯಿ,
ನೀನು ಯಾಕೆ ಮನೆ ಮುಂದೆಲ್ಲ ಅಷ್ಟಾಗಲ ಜಾಗದಲ್ಲ ಒಂದು 2 ಹಸ ಕಟ್ಕೋಬಾರ್ದು. ಇವಾಗ ಹಾಲಿನ ದುಡ್ಡು ಏನು ಚೆನ್ನಾಗಿ ಬರ್ತದ ತಾಯಿ ನಮಗೆ. ಅಯ್ಯೋ ಬಾ, ನಿಮ್ಮ ಅಣ್ಣ ಇದ್ದಾಗ ಮಾರ್ದ, ಈಗ ತಗೊಳ್ಳೋಣ ಅಂದರೆ ಲಕ್ಷಾಂತರ ರೂಪಾಯಿ ಹೇಳ್ತಾರೆ ಒಂದೊಂದು ಹಸ. ಯಾರು ಮಾಡೋರಿಲ್ಲ. ನಿಮ್ಮ ಅದಕ್ಕೆ ಮನೆ ಕೆಲಸ ಮಾಡಿ ಮಗ ನೋಡ್ಕೊಳ್ಳೋದೇ ದಿನ ಮುಳುಗೋಯ್ತದೆ. ಇನ್ನು ನನ್ನ ಕೈಲಿ ನಿಮ್ಮ ಅಪ್ಪನ ಕೈಲಿ ಆದತ್ತೆ. ಹಂಗೂ ಒಂದು ತಗೋಬಾರಯ್ಯ ಅಂದರೆ ಒಂದು ಮಾಡಿಕೊಂಡು ಏನು ಮಾಡಿಯಾ ಅಂತ ಇದು ಮಾಡ್ತಾರೆ ನೋಡು. ಈಗ ಡೇರಿಗೆ ಹೋಗಿ ದಿವಸಕ್ಕೆ 50 ರೂಪಾಯಿ ಹಾಲಿಗೆ ಇಕ್ಬೇಕು. ಸುಮ್ ಕುತ್ಕಳೆ ಮಾರಿ. ಅಲ್ಲ ಈಗ ನನಗೆ ಮರ ಹತ್ತಿ ಸೊಪ್ಪು ಕಿತ್ಕೊಳಕ್ಕಾಗತ್ತೆ. ಈಗ ನಂಗೆ ಜನ ಸಿಕ್ಕರೆ ಇಲ್ಲ 7 ದಿವಸ ಸಗಣಿ ಹೊತ್ಕೊಂಡು ಗೊಬ್ಬರ ಹಾಕಕ್ಕೆ ಹೋದಾಳೆ. ಸಗಣಿ ಹೊತ್ಕೊಂಡು ಗೊಬ್ಬರ ಎಲ್ಲ ಹಾಕನ, ಸಗಣಿ ಹೊತ್ಕೊಂಡು ಹೋಗಿ ತಿಪ್ಪೆಗೆ ಹಾಕೋಕ್ಕಾಗಲ್ವೇನು? ಇವಾ ನಿಮ್ಮ ಕೈಲಿ ಅದೆಲ್ಲ ಆಗೋಕ್ಕಿಲ್ಲ, ಸುಮ್ಕಿರು. ನಾನು ಹಸ ಕಟ್ಟಕ್ಕೆ ಅನ್ನಿಸ್ತದೆ ಮಾಡೋಣ ಅಂತ. ಆರುವೆ ನನಗೂ ಹಿಂಗೆ ಮನೆ ಕೆಲಸ, ಈ ಮಗ ನೋಡ್ಕೊಳ್ಳೋದು, ಅದು ಅಲ್ಲದೆ ಇವ್ರು ಬೇರೆ ಒಪ್ಪಬೇಕಲ್ಲ. ನೋಡೋಣ ತಗೋ, ಹೇಳ್ತೀನಿ. ಹಸ ಸಾಕಿದ್ರೆ ಗೊಬ್ಬರಕ್ಕೂ ಆಯ್ತದೆ, ಯೋಚನೆ ಮಾಡಬೇಕು. ಹೂ ಕಣವ, ಒಂದು 2 ಹಸ ಸಾಯ್ಕೊಂಡು ಸಾಕು. ನೀವು ಸೊಪ್ಪು ತರಕಾರಿಯಿಂದಲ್ಲ ಅದು ಅಚ್ಚುಕಟ್ಟಾಗಿ ಸಾವಯವ ಗೊಬ್ಬರ ಆಗೋಯ್ತದೆ. ಮಾಡ್ಕೊಂಡತ್ತಾಗ ಮಾಡ್ಕೋಬೋದು. ಈಗೇನು ತಾಯಿ ಹಳ್ಳಿಲಿರೋರು ಹಸಿನಿಂದವ ಮನೆಗಳು ಬದುಕ್ತಾವೆ. ಹ್ಞೂ ಅಪ್ಪಾಜಿ, ಗೋಬರ್ ಗ್ಯಾಸು, ಹಸಿನ ಗೊಬ್ಬರದಲ್ಲಿ ಸಾವಯವ ಗೊಬ್ಬರ, ಅದನ್ನ ತರಕಾರಿ, ಹಾಲು ಎಲ್ಲ ಚೆಂದಾಗಿ ಆಯ್ತದೆ. ಕಟ್ಟಿದ್ರೆ ಒಂದು 4 ಕರ ಕಟ್ಟಿದ್ರೆ ಒಂದು ಅಚ್ಚುಕಟ್ಟಾಗಿ ಹಾಲು ಹಾಕಕ್ಕೆ ಆಯ್ತದೆ. 1-2 ಗೊಬ್ಬರ ಮನೆಗೆ ಹಾಲು ಇದಕ್ಕೆ ಯಾಕವ 4 ಕಟ್ಕೊಳ್ಳಿ. ಕಟ್ಕೊಂಡು ನಿಮ್ಮ ಗಂಡ ಒತ್ತರನೇ ಎದ್ದು ಹಾಲು ಕರ್ದು ಹಾಕ್ಬಿಟ್ರೆ ಅಚ್ಚುಕಟ್ಟಾಗಿ ತಿಂಗ್ಳಿಗೆ ಎಷ್ಟು ಅಂತ ಬರ್ತದೆ. ಏನೋ ಮಾವಿನ ಕೂಟೆ ಮಾತಾಡೋಕೆ ಕೇಳ್ತೀನಿ. ಹೆಂಗವ್ರೆ ಜಮೀನ್ದಾರು? ಚೆನ್ನಾಗವ್ರೆ, ಈಗ ಹೊಸಿ ಪರವಾಗಿಲ್ಲ. ನೀನು ಬಾರಪ್ಪಾಜಿ, ಕೇಳ್ತಾ ಇರ್ತಾರೆ ಅವ್ರು ಬಂದಾಗ. ಇತ್ತಾಗಿತ್ತಾಗ ಆಗಕ್ಕಲ್ಲ ತಾಯಿ, ನೋಡೋಣ ತಕ್ಕೋ. ಲೇ ಪೂರ್ಣಿ, ಆತೇನೆ ಕಾಪಿ ತತ್ತಾ ಇದ್ದೀನಿ.